ಕಳೆದ 4 ವರ್ಷಗಳಿಂದ ನಮ್ಮ ರಾಮಯ್ಯ ಎವಿಲ್ಯೂಟು ಪ್ರಾರಂಭ ಆಗಿ MSR ಎವಿಲ್ಯೂಟು ನಮ್ಮ ಸಮರ್ಥ ಅವರು ಇದನ್ನು ನಡೆಸ್ಕೊಂಡು ಹೋಗ್ತಾ ಇರೋದು. ನಾವು ಸಂಪೂರ್ಣವಾಗಿ ಇವ್ರ ಬೆಂಬಲ ನೀಡಿಕೊಂಡು ಇದರಲ್ಲಿ ಉದ್ದೇಶ ಏನಂದರೆ ಸ್ಟಾರ್ಟಪ್ ಕಂಪನೀಸ್ಗೆ ಟೆಕ್ನಿಕಲ್ ಕಂಪನೀಸ್ಗೆ ಹೆಚ್ಚು ಜನರಿಗೆ ಜಾಬ್ಸ್ ಕೊಡುವಂಥ ಒಂದು ಕೆಲಸ ಯಾವುದೇ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಿಲ್ಲ. 2 ಇನ್ಸ್ಟಿಟ್ಯೂಷನ್ಸ್ ಇದಕ್ಕೆ ಮುಂಚೆ ಮಾಡಿದ್ದೀವಿ, IIT ಚೆನ್ನೈ ಆ್ಯಂಡ್ IIT ಬಾಂಬೆ. ಅದಾದ ನಂತರ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರಾರಂಭ ಮಾಡಿ ನಮ್ಮ ಡಾಕ್ಟರ್ MR ಜಯರಾಮ್ ಅವರು, ನಾವು ನಮ್ಮ ಸಮರ್ಥ ಅವ್ರನ್ನ ಸಂಪೂರ್ಣವಾಗಿ ಈ ಒಂದು ಕೆಲಸಕ್ಕೆ ಅವ್ರನ್ನ ಜವಾಬ್ದಾರಿ ಕೊಟ್ಟು ಅವ್ರು ನಡೆಸ್ತಾ ಇದ್ದಾರೆ. ಮುಂದಕ್ಕೆ ಅವರು ನಿಮ್ಮ ಹತ್ರ ಮಾತಾಡ್ತಾರೆ. ನಾವು 4 ವರ್ಷ ಮುಗಿಸಿದ್ದೀವಿ. ಈಗ 22 ಎಸ್ ಇದುವರೆಗೂ ನಾವು 22 ನವೋದ್ಯಮಗಳಿಗೆ ನಾವು ಪ್ರೋತ್ಸಾಹ ನೀಡಿದ್ವಿ. ಪ್ರೋತ್ಸಾಹ ಅಂದರೆ ಏನಪ್ಪ ಅಂದರೆ, ಒಂದು ನಾವು ಇನ್ವೆಸ್ಟ್ ಮಾಡಿದ್ವಿ, ಚೆಕ್ ಕೊಡ್ತೀವಿ, ಅವ್ರಿಗೆ ಇನ್ವೆಸ್ಟ್ಮೆಂಟ್ ಕೊಡ್ತೀವಿ. ಸೊ 22 ಕಂಪ್ನಿಗಳಿಗೆ ಅಂದರೆ ಗರಿಷ್ಠ ಒಂದು 1 ಕೋಟಿಯಷ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಸೊ ಆ ಥರದ್ದನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ಇದರಲ್ಲಿ ಬೇರೆ ಬೇರೆ ಇನ್ಕ್ಯುಬೇಟರ್ಸ್ ಇದೆ. ಓಕೆ, ಅಕ್ರಾಸ್ ದ ಇಂಡಿಯಾ, ಅಕ್ರಾಸ್ ದ ಕಂಟ್ರಿ ಬೇರೆ ಬೇರೆ ಇನ್ಕ್ಯುಬೇಟರ್ಸ್ ಇದೆ. ಬಟ್ ನಮ್ಮದ್ರಲ್ಲಿ ಏನಪ್ಪ ವ್ಯತ್ಯಾಸ ಅಂದರೆ, ನಾವು ಡೀಪ್ ಟೆಕ್, ಈಗ ಭಾರತದಲ್ಲಿ ಭಾರತನ ಬೆಳೆಸಬೇಕು ಅಂದರೆ ಕೋರ್ ಟೆಕ್, ಡೀಪ್ ಟೆಕ್, ಹಾರ್ಡ್ ಟೆಕ್ ಅಂತ ಹೇಳ್ತೀವಿ. ಅಂದರೆ ಮೂಲತಃ ಎಲ್ಲಿ ಇನ್ನೋವೇಷನ್ ಜಾಸ್ತಿ ಇರುತ್ತೆ ಆ ಥರ ಕಂಪ್ನಿಗಳು ಮಾತ್ರ ಗುರುತಿಸ್ತಾ ಇದ್ದೀವಿ. ಈ ಕಂಪ್ನಿಗಳು ಏನಾಗುತ್ತೆ ಅಂದರೆ, ನಮಗೆ ನಡ್ಸ್ಕೊಂಡು ಹೋಗಲಿಕ್ಕೆ ಸುಮಾರು ವರ್ಷಗಳು ಬೇಕಾಗುತ್ತೆ. ಯಾಕೆಂದರೆ ನಾವು ಕ್ವಿಕ್ಕಾಗಿ ಒಂದು ವೀಕೆಂಡಲ್ಲಿ ಒಂದು ಆ್ಯಪ್ ಮಾಡ್ಬೋದು, ಒಂದು ಅದು ಮಾಡ್ಬೋದು, ಒಂದು ಇದು ಮಾಡ್ಬೋದು, ಬೇಗ ಲಾಂಚ್ ಮಾಡಿಬಿಟ್ಟು ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು. ನಾವು ಬಿಸ್ನೆಸ್ ಥರ ನೋಡ್ತಾ ಇಲ್ಲ ಇದು. ಬಟ್ ತಂತ್ರಜ್ಞಾನ, ಓಕೆ, ತಂತ್ರಜ್ಞಾನ ಹೆಂಗೆ ಬೆಳೆಸಬೇಕು, ನಮ್ಮ ದೇಶದಲ್ಲಿ ತಂತ್ರಜ್ಞಾನ ಹೆಂಗೆ ಬೆಳೆಸಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಂಗೆ ಬೆಳೆಸಬೇಕು ಅನ್ನೋದು ನೋಡ್ತಾ ಇದ್ವಿ. ನವೋದ್ಯಮಗಳು ಈ ತಂತ್ರಜ್ಞಾನ ಪ್ಲಸ್ ಇನ್ನೋವೇಷನ್ನಲ್ಲಿ ಎಷ್ಟು ಡೀಪಾಗಿ ಹೋಗುತ್ತೆ ಅಷ್ಟು ಒಳ್ಳೆಯದು ನಮ್ಮ ದೇಶಕ್ಕೆ. ಸೊ ಅದಕ್ಕೋಸ್ಕರ ಆ ಉದ್ದೇಶದಲ್ಲಿ ಈ ಎವಿಲ್ಯೂಟ್ ನಡೀತಾ ಇದೆ. ಎವಿಲ್ಯೂಟ್ 4 ವರ್ಷ ಆಯಿತು. ಈಗ 5ನೇ ವರ್ಷಕ್ಕೆ ಪ್ರಾರಂಭ ಇದೆ. ಈ ದಿನ ಏನು ಅಂದರೆ 5ನೇ ವರ್ಷದ ಪ್ರಾರಂಭ. ಇವತ್ತು ನಾವು ಭಾರತದಲ್ಲಿರುವಂಥ ಒಂದು 500 ಸ್ಟಾರ್ಟಪ್ಗಳನ್ನ ನಾವು ಎವ್ಯಾಲ್ಯೂಯೇಟ್ ಮಾಡಿಬಿಟ್ಟು 22 ಸ್ಟಾರ್ಟಪ್ಗಳಿಗೆ ನಾವು ಅದನ್ನು ರೆಕಗ್ನೈಸ್ ಮಾಡ್ತಾ ಇದ್ವಿ. ಸ್ಟಾರ್ಟಪ್ ಅವಾರ್ಡ್ ಅಂತ ಕೊಡ್ತಾ ಇದ್ವಿ. 22 ಸ್ಟಾರ್ಟಪ್ಸ್ ಆಫ್ ದ 500 ಸ್ಟಾರ್ಟಪ್ಸ್ ಇನ್ ದ ಡೀಪ್ ಟೆಕ್. ಓಕೆ, ಡೀಪ್ ಟೆಕ್ ಅಂದರೆ ತಂತ್ರಜ್ಞಾನದಲ್ಲಿ ಅತ್ಯಂತ ಇನ್ನೋವೇಷನ್ ಇರೋವಂಥದ್ದು. ಓಕೆ, ಬೇರೆ ಥರ ತಂತ್ರಜ್ಞಾನ ಇರ್ಬೋದು. ತಂತ್ರಜ್ಞಾನ ಬೇರೆ ಕಡೆ ಅಳವಡಿಸ್ಬರೋದು. ಒಂದು ಕಡೆ ಅಗ್ರಿಟೆಕ್ ಇರ್ಬೋದು, ಮೆಡ್ಟೆಕ್ ಇರ್ಬೋದು, ಬಯೋಟೆಕ್ ಇರ್ಬೋದು, AI ಇರ್ಬೋದು, ಏನಾದರೂ ಇರ್ಬೋದು. ಬಟ್ ತಂತ್ರಜ್ಞಾನದಲ್ಲಿ ಇನ್ನೋವೇಷನ್ ತುಂಬ ಇರಬೇಕು. ಆ ಥರ ಕಂಪ್ನಿಗಳನ್ನ, ಆ ಥರ ನವೋದ್ಯಮಗಳನ್ನ ನಾವು ಗುರುತಿಸ್ತಾ ಇದ್ದೀವಿ. ಇವತ್ತು 22 ಜನಕ್ಕೆ 22 ಕಂಪ್ನಿಗಳನ್ನ ಗುರುತಿಸ್ತಿದ್ದೀವಿ. ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದೀವಿ. ನಾನು ಡಾಕ್ಟರ್ ಸಮರ್ಥ ನಾಗಭೂಷಣ್ ಮಾಡ್ತೇವೆ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.